ಕುಮಾರ್ ಅವರ ಪುತ್ರ ರಾಘವೇಂದ್ರ ರಾಜ್ಕುಮಾರ್ ನಿಮಗೆ ಗೊತ್ತಿದೆ. ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ. ಅದರಲ್ಲಿ ಎರಡನೇವರು ಯುವ ರಾಜ್ಕುಮಾರ್. ಇತ್ತೀಚೆಗೆ ಅವರ ಸಿನಿಮಾ ಕೂಡ ರಿಲೀಸ್ ಆಗಿತ್ತು, ಭಾಳ ಸೂಪರ್ ಹಿಟ್ ಆಗಿತ್ತು. ವಿನಯ್ ರಾಜ್ಕುಮಾರ್ ಮತ್ತು ಯುವ ರಾಜ್ಕುಮಾರ್. ಇದೀಗ ಇವರೇ ಯುವ ರಾಜ್ಕುಮಾರ್ ಪತ್ನಿ ಶ್ರೀದೇವಿಗೆ ಅನೈತಿಕ ಸಂಬಂಧ ಇದೆ ಅಂತೇಳಿ ಅಂದರೆ ಅವರಿಬ್ಬರು ಆರೋಪ ಮಾಡ್ತಿರೋದು. ರಾಜ್ಕುಮಾರ್ ಅಕಾಡೆಮಿಯಲ್ಲಿ ಹಣದ ಅವ್ಯವಹಾರ ಮಾಡಿದ್ದಾರೆ ಅಂತ ಯುವ ಪರ ವಕೀಲರು ಆರೋಪ ಮಾಡಿದ್ದಾರೆ. ಅಂದರೆ ಇವರಿಗೆ ಬೇರೆ ಸಂಬಂಧ ಇದೆ ಮತ್ತು ರಾಜ್ಕುಮಾರ್ ಅಕಾಡೆಮಿಯಲ್ಲಿ ಅವ್ಯವಹಾರ ಮಾಡಿದ್ದಾರೆ ಅಂಥೇಳಿ. ಆದರೆ ಅದನ್ನು ಶ್ರೀದೇವಿ ಅಂತಂದರೆ ಇವರ ಪತ್ನಿ ಅಲ್ಲಗಳೆದಿದ್ದಾರೆ. ಜೊತೆಗೆ ಮಾನನಷ್ಟ ಮೊಕದ್ದಮೆ ಕೂಡ ಹೂಡಲು ಮುಂದಾಗಿದ್ದಾರೆ. ಇದು ವೈವಾಹಿಕ ಜೀವನದ ಸಮಸ್ಯೆ. ಯುವರಾಜ್ ಪರ ವಕೀಲರು ಮಾತನಾಡಿದ್ದು ನೋಡಿದರೆ ಹೆಣ್ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಗೊತ್ತಾಗುತ್ತೆ ಅಂತೇಳಿ ಶ್ರೀದೇವಿ ಹೇಳಿದ್ದಾರೆ. ಶ್ರೀದೇವಿಗೆ ಡಿಸೆಂಬರ್ನಲ್ಲಿ ಡಿವೋರ್ಸ್ ನೋಟಿಸ್ ಕೂಡ ಕೊಡಲಾಗಿದೆ. ನೋಟಿಸ್ಗೆ ಹೇಗೆ ಉತ್ತರ ಕೊಡಬೇಕು ಅದನ್ನು ಕೊಡ್ತೇನೆ ಅಂತ ಶ್ರೀದೇವಿ ಪರ ವಕೀಲೆ ಕೂಡ ಹೇಳಿದ್ದಾರೆ. ಸಿರಿಲ್ ಪ್ರಸಾದ್ ವಕೀಲೆ ಏನು ಹೇಳಿದ್ದಾರೆ, ಇವರು ಶ್ರೀದೇವಿ ಪರವಾಗಿರುವಂಥ ವಕೀಲರು ಕೇಳಿಸ್ಕೊಂಡು. ಏನಂತ ಹೇಳಿದರೆ ಕ್ರೂಯಲ್ಟಿ ಏನಂತ ಹೇಳಿದರೆ ಒಂದು ತುಂಬ ಇನ್ಸಲ್ಟ್ಸ್ ಮಾಡಿದರು, ತುಂಬ ಹ್ಯುಮಿಲಿಯೇಷನ್ಸ್ ಮಾಡಿದರು ನನ್ನ ಮ್ಯಾರೇಜ್ ಲೈಫಲ್ಲಿ. ಮತ್ತು ನನ್ನ ಮೇಲೆ ಬೇರೆ ಅಲ್ಲಸಲ್ಲದ ಅಪವಾದ ಎಲ್ಲ ಕಂಟ್ರೋಲ್ ತಗೊಳ್ಳೋದು ಇದೆಲ್ಲ ಸೇರಿಕೊಂಡು ನನಗೆ ಸಂಸಾರ ಮಾಡಲಿಕ್ಕೆ ರೆಡಿ ಇಲ್ಲ ಅಂತೇಳಿ ಹಿಂಸೆ ಕೊಡ್ತಾ ಇದ್ರು. ನನಗೆ ತುಂಬ ಹಿಂಸೆ ಕೊಡ್ತಾ ಇದ್ರು. ಅದ್ರ ಬಗ್ಗೆ ಏನಂತ ಹೇಳಿದರೆ ಅವಳೇ ಅಡ್ಮಿಟ್ ಮಾಡಿದ್ದಾಳೆ. ಏನಂತ ಹೇಳಿದರೆ ಇದು ಓತ್ ಅಗೇನ್ಸ್ಟ್ ಓತ್. ಏನಂತ ಹೇಳಿದರೆ ಅವರು ಸ್ವಲ್ಪ ಪೆಟಿಷನಲ್ಲಿ ಹೇಳಿದ್ದಾರೆ ಈ ಥರ ಆಗಿದೆ ಅಂತೇಳಿ. ಆಗಿರುವಾಗ ಅವಳು ಏನು ಇಲ್ಲಿಗಲ್ ರಿಲೇಷನ್ಶಿಪ್ ಇದೆಯಾ ನಾವೆಲ್ಲ ಪಿಟಿಷನಲ್ಲಿ ಹೇಳಿ ರಾಧಯ್ಯ ಅದಕ್ಕಿಂತ ಮುಂಚೆ ಯಾರೋ ದೀಪಕ್ ಇದ್ದರು ಮತ್ತು ವರ್ಷಿತ್ ಅಂತ ಇದ್ದರು. ಅವರೆಲ್ಲ ಏನಂತ ಹೇಳಿದ್ರೆ ಇವಳೆಲ್ಲ ಹೇಳೋದು ಅವಳು ನನ್ನ ಬಾಯ್ ಫ್ರೆಂಡ್ ಐಡ್ ಎನ್ ಅಫೇರ್ ಅಂತೇಳಿ ನನ್ನನ್ನು ಸುಮ್ಮನೆ ಅವರ ಬಾಯ್ ಫ್ರೆಂಡ್ ಜೊತೆ ಕಂಪೇರ್ ಮಾಡಿದ್ದು. ನೀನು ಜನ ಸರಿ ಇಲ್ಲ, ನೀನು ಅವರ ಜೊತೆ ಇರಬೇಕು, ನೀನು ಅವರಷ್ಟು ಇದಿರಬೇಕು, ಫಿಟ್ ಆಗಿರಬೇಕು, ನನ್ನ ಬಾಡಿ ಶೇಮಿಂಗ್ ಅಂತ ಹೇಳ್ತಾರೆ, ಅದೆಲ್ಲ ಮಾಡ್ತಾಯಿತ್ತು. ಓಕೆ, ಈಗ ಮಾತಾಡಿದ್ದು ಸಿರಿಲ್ ಪ್ರಸಾದ್ ಅಂತೇಳಿ ಯುವರಾಜ್ ಕುಮಾರ್ ಪರ ವಕೀಲ. ಇವರ ಮೇಲೆ ಮೊಕದ್ದಮೆ ಹೊಡ್ತೀನಿ ಅಂತೇಳಿ ಶ್ರೀದೇವರು ಹೇಳಿರೋದು. ಅದೆಲ್ಲ ಪಕ್ಕಕ್ಕಿಡಲಿ, ನಾನು ಇವರಿಬ್ಬರ ಕಂಪ್ಲೇಂಟ್ ಏನಂತ ಹೇಳ್ತೀನಿ. ಯುವ ಪರ ವಕೀಲ ಏನು ಹೇಳ್ತಾರೆ, ಯುವರಾಜ್ ಕುಮಾರ್ ಪರ ವಕೀಲ, ಯುವ ಪತ್ನಿ ಶ್ರೀದೇವಿ ಭೈರಪ್ಪ ಅನೈತಿಕ ಸಂಬಂಧ ಇತ್ತು ಅಂತ ಹೇಳೋದು, ಗಂಡನ ಕಡೆಯವರು ಹೇಳೋದು. ಯುವ ಜೊತೆ ಮದುವೆಗೂ ಮುನ್ನವೇ ಬೇರೆ ಸಂಬಂಧವಿತ್ತು ಅಂದರೆ ಹುಡುಗನ ಕಡೆಯವರು ಹೇಳೋದು. ಶ್ರೀದೇವಿಗೆ ರಾಧಯ್ಯ ಎನ್ನುವರ ಜೊತೆ ಸಂಬಂಧ ಇತ್ತಂತೆ. ರಾಧಯ್ಯ ಎನ್ನುವರಿಗೆ ಇತ್ತೀಚೆಗೆ ಮದುವೆ ಆಗಿದೆಯಂತೆ. ಆಮೇಲೆ ಹೆಂಡತಿ ಇಲ್ಲದಿದ್ದಾಗ ರಾಧಯ್ಯ ಶ್ರೀದೇವಿ ಅವರನ್ನು ಭೇಟಿ ಆಗ್ತಾ ಇದ್ರಂತೆ. ಶ್ರೀದೇವಿ ಯುವರಾಜ್ಗೆ ಮಾನಸಿಕ ಹಿಂಸೆ ಕೊಡ್ತಾ ಇದ್ರಂತೆ. ಅಂದರೆ ಇವರಿಗೆ ರಾಜ್ಕುಮಾರ್ ಅಕಾಡೆಮಿಯಲ್ಲಿ ಶ್ರೀದೇವಿ ಪಾಲುದಾರರಾಗಿದ್ದರಂತೆ. ಅಕಾಡೆಮಿಯ 3 ಕೋಟಿ ಹಣ ಶ್ರೀದೇವಿ ಖಾತೆಗೆ ಹೋಗಿದೆಯಂತೆ. ಯುವ ಕುಟುಂಬದ ಹೆಸರನ್ನು ಕೆಟ್ಟದಾಗಿ ಬಳಸ್ಕೊಂಡಿದ್ದಾರಂತೆ. ಅಕಾಡೆಮಿ ಹಣದಲ್ಲಿ ಮೈಸೂರಲ್ಲಿ 20 ಸೈಟ್ ಖರೀದಿ ಮಾಡಿದ್ದಾರಂತೆ. ಅದೇ ದುಡ್ಡಲ್ಲಿ ಬೆಂಗಳೂರಿನಲ್ಲೂ ಕೂಡ ಫ್ಲ್ಯಾಟ್ ಕೂಡ ಖರೀದಿ ಮಾಡಿದ್ದಾರಂತೆ. ಎಲ್ಲದಕ್ಕೂ ಸಾಕ್ಷಿ ಇಮೇಲ್ಗಳು, ಮೆಸೇಜ್ ನಮ್ಮ ಬಳಿ ಇವೆ. ಬೆಂಗಳೂರಿನಲ್ಲಿ ಇರಲು ಇಷ್ಟ ಇಲ್ಲ, US ಬಾ ಅಂತ ಹೇಳಿದರು. ಒಪ್ಪದಿದ್ದಾಗ 4 ಕೋಟಿ ಹಣ ತೆಗೆದುಕೊಂಡು ಹೋಗಿದ್ದಾರೆ. ಕುಟುಂಬದ ಹೆಸರಿನಲ್ಲಿ ಸಾಲ ಮಾಡಿ ಅನ್ಯಾಯ ಮಾಡಿದ್ದಾರೆ ಅಂಥೇಳಿ ರಾಘವೇಂದ್ರ ರಾಜ್ಕುಮಾರ್ ಅವರ ಮಗನ ಪರವಾಗಿ ವಕೀಲರು ವಾದ ಮಾಡೋದು. ಅದಕ್ಕೆ ಆ ಕಡೆಯಿಂದ ಏನು ವಾದ ಶ್ರೀದೇವಿಯವರಿಂದ, ಇವರು ಕಳಿಸಿರೋದು ನೋಟಿಸ್. ನನಗೆ ಯುವ ಕಳಿಸಿದ್ದ ನೋಟಿಸ್ಗೆ ಶ್ರೀದೇವಿ ಉತ್ತರವನ್ನು ಕೊಟ್ಟಿದ್ದಾರೆ. 10 ಪುಟಗಳ ಸುದೀರ್ಘ ಪತ್ರದ ಮೂಲಕ ಶ್ರೀದೇವಿ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಯುವರಾಜ್ ಕುಮಾರ್ 5 ವರ್ಷ ಪ್ರೀತಿ ಮಾಡ್ತಾ ಇದ್ವಿ. 2019ರಲ್ಲಿ ಹಿಂದೂ ಸಂಪ್ರದಾಯದಂತೆ ಬೆಂಗಳೂರಲ್ಲಿ ಮದುವೆ ಆದ್ವಿ. ಮದುವೆಗೂ ಮುಂಚೆ ಯುವ ರಾಜ್ಕುಮಾರ್ ನಿರುದ್ಯೋಗಿಯಾಗಿದ್ದರು. ಯುವ ಕುಟುಂಬ ಕೂಡ ಆರ್ಥಿಕವಾಗಿ ಸಬಲರಾಗಿರಲಿಲ್ಲ. ಅಂದರೆ ರಾಘವೇಂದ್ರ ರಾಜ್ಕುಮಾರ್ ಫ್ಯಾಮಿಲಿಯ ಬಗ್ಗೆ ಹೇಳ್ತಾ ಇರೋದು. ಆದರೆ ಕಾಲಾನಂತರದಲ್ಲಿ ಯುವ ಖ್ಯಾತ ನಟಿಯ ಹಿಂದೆ ಬಿದ್ದರು. ಇವರು ಹೇಳ್ತಿರೋದು ಇವರ ಗಂಡ ಖ್ಯಾತ ನಟಿಯ ಹಿಂದೆ ಬಿದ್ದರು. ನಟಿಯನ್ನು ಪದೇ ಪದೇ ಮನೆಗೆ ಕರ್ಕೊಂಡು ಬರ್ತಾ ಇದ್ರು. ನಾನು ಇದ್ದೆ. ಆ ನಟಿ ಜೊತೆ ಹೋಟೆಲಲ್ಲಿ ಇದ್ದಾಗಲೇ ಯುವ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು. ಇವರು ಹೇಳ್ತಿರೋದು ತನ್ನ ಗಂಡನ ಬಗ್ಗೆ. ಓಕೆ, ಇದು ಎಲ್ಲಿಗೆ ಬಂದು ನಿಲ್ಲತ್ತೆ, ಆಗಬಾರ್ದಿತ್ತು. ಆಮೇಲೆ ಇದನ್ನು ನಾವು ತೋರಿಸಲೂಬಾರ್ದು. ಆದರೆ ಏನು ಮಾಡೋಣ, ಸೆಲೆಬ್ರಿಟಿಗಳು ಅಂತ ಹೇಳುವಾಗ ಅವರು ಕೇವಲ ಒಂದು ಕುಟುಂಬದ ಸೊತ್ತಾಗಿರೋದಿಲ್ಲ, ಸಾರ್ವಜನಿಕರ ಸೊತ್ತಾಗಿರ್ತಾರೆ. ಈಗ ದರ್ಶನ್ ವಿಚಾರ ಇರ್ಬೋದು, ಅಥವಾ ಚಂದನ್ ಶೆಟ್ಟಿ ವಿಚಾರ ಇರ್ಬೋದು, ಯುವರಾಜ್ ಕುಮಾರ್ ವಿಚಾರ ಇರ್ಬೋದು. ಆದರೆ ಡಿವೋರ್ಸ್ಗಳೆಲ್ಲ ಇದೆಯಲ್ಲ, ಒಂದು 4-5 ವರ್ಷಗಳ ನಂತರ ಇದೊಂದು ವಿಷಯವೇ ಆಗಿರೋದಿಲ್ಲ ಟಿ ವಿಗಳಲ್ಲೂ ಕೂಡ, ನೆನಪಿಡಿ. ಈಗ ಕರ್ಮ ಕೇಳಿಸ್ಕೋಬೇಕಾಗಿದೆ. ಇನ್ನು